ಇವತ್ತಿನ ಈ IMA ಆರೋಗ್ಯ ಮಾಲಿಕೆ ಸಂಚಿಕೆಯಲ್ಲಿ ನಾವು ಕ್ಷಯರೋಗ ಅಥವಾ TBಯ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ನಾನು ಡಾಕ್ಟರ್ PK ಪೈ, ಫಿಸಿಷಿಯನ್, ಸಹ್ಯಾದ್ರಿ ಆಸ್ಪತ್ರೆ, ಹಳೆ ತೀರ್ಥಹಳ್ಳಿ ರಸ್ತೆಯಲ್ಲಿ ಕಳೆದ 35 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ದಿನ ಈ ಕ್ಷಯರೋಗದ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮಗೆ ತಿಳಿಸಲಿಕ್ಕೆ ಇಚ್ಛಿಸ್ತೇನೆ. ಮಾರ್ಚ್ 24 ಪ್ರತಿ ವರ್ಷ TB ದಿನ ಅಥವಾ ಕ್ಷಯರೋಗ ದಿನ ಅಂತೂ ಆಚರಿಸುವಂತಹ ಪ್ರತೀತಿ. ಇದು ನಮ್ಮನ್ನು ನಾವು ಕ್ಷಯರೋಗದ ಬಗ್ಗೆ ತಿಳುವಳಿಕೆ ಮೂಡಿಸಲಿಕ್ಕೆ ಮತ್ತು ಮುಂದೆ ಬರುವ ಅಂತಹ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಜ್ಜಾಗಿಸಲಿಕ್ಕೆ ಈ ಆರೋಗ್ಯ ದಿನಾಚರಣೆಯನ್ನು ನಾವು ನಡೆಸ್ತಾ ಇದ್ದೇವೆ. TB ಅನ್ನುವಂಥದ್ದು ಇಂದು ನಿನ್ನೆದಲ್ಲ, ಇದು ಸಾವಿರಾರು ವರ್ಷಗಳಿಂದ ಮನುಕುಲವನ್ನು ಕಾಡ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಮೂಲೋತ್ಪಾಟನೆ ಮಾಡಲಿಕ್ಕೆ ನಾವೆಲ್ಲರೂ ನಮ್ಮನ್ನು ಅಣಿಗೊಳಿಸಿಕೊಂಡಿದ್ದೇವೆ. ನಮ್ಮ ಭಾರತ ದೇಶ ಎಂಡ್ TB ಇನ್ 2025 ಎನ್ನುವ ಧ್ಯೇಯೋದ್ದೇಶದಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ TB ಇವತ್ತಿನ ದಿನ ಬಹಳಷ್ಟು ಪ್ರಮಾಣವನ್ನು ಕಡಿಮೆ ಮಾಡುವಂಗೆ ಪ್ರಯತ್ನ ಮಾಡ್ತಾ ಇದೆ. ಸೊ ಈ ಕಾರ್ಯಕ್ರಮದಲ್ಲಿ ಯಶಸ್ಸು ಕಾಣಬೇಕಿದ್ರೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಅದಕ್ಕೆ ಮಾಹಿತಿ ಕೂಡ ಬಹಳ ಮುಖ್ಯ. ಈಗ TB ಮೊದಲಿನಂತೆ ಪ್ರಪಂಚದ ಎಲ್ಲ ಕಡೆ ತಲ್ಲಣ ಮೂಡಿಸ್ತಾ ಇದೆಯೇ ಎನ್ನುವ ಪ್ರಶ್ನೆ ಎದುರಾದರೆ ಉತ್ತರ ಇಲ್ಲ. ಈಗ TB ಮೊದಲಿನಂತೆ ಇಲ್ಲ. ವೈಜ್ಞಾನಿಕವಾಗಿ ನಾವು ಇದರಲ್ಲಿ ಬಹಳಷ್ಟು ಮುಂದುವರೆದು ಒಳ್ಳೆಯ ಔಷಧಿಗಳನ್ನು ಕಂಡುಹಿಡಿದು TBಯನ್ನು ಗುಣಪಡಿಸಲಿಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ. ಇದರಿಂದ ಎಲ್ಲ ದೇಶಗಳಲ್ಲಿ TBಯ ಪ್ರಮಾಣ ಬಹಳಷ್ಟು ಗಮನಾರ್ಹವಾಗಿ ಕಡಿಮೆ ಆಗಿದೆ. ಈ TB ನಮ್ಮ ದೇಶದಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಇನ್ನೂ ಉಳ್ಕೊಂಡಿದೆ. ಪ್ರಪಂಚದಾದ್ಯಂತ ಸುಮಾರು 100 ಲಕ್ಷ ಜನ ಈ TBಗೆ ಬಲಿಯಾಗ್ತಾ ಇದ್ದಾರೆ. ಅದರಲ್ಲಿ ಸುಮಾರು 10 ಲಕ್ಷ ಜನ ತಮ್ಮ ಜೀವ TB ಕಾಯಿಲೆಯಿಂದ ಕಳೆದುಕೊಳ್ತಾ ಇದ್ದಾರೆ. ಭಾರತ ಸುಮಾರು 1/4 ಪ್ರಪಂಚದಾದ್ಯಂತ ಇರುವ TBಯ ರೋಗಿಗಳನ್ನು ತನ್ನಲ್ಲಿ ಇರಿಸಿಕೊಂಡಿದೆ. ಹೀಗಾಗಿ ಇದರ ಬಗ್ಗೆ ನಾವು ಯುದ್ಧವನ್ನು ಸಾರಿ ಇದನ್ನ ಕೊನೆಗೊಳಿಸಬೇಕಾದ್ರೆ ನಾವು ಬಹಳಷ್ಟು ಪ್ರಯತ್ನ ಪಡಬೇಕಾಗಿದೆ. ವೈಜ್ಞಾನಿಕವಾಗಿ ಮುಂದುವರೆದರೂ ಕೂಡ ಇದರಲ್ಲಿ ಪೂರ್ಣ ಸಫಲತೆಯನ್ನು ನಾವಿನ್ನೂ ಕಂಡಿಲ್ಲ. ಇದರಿಂದ ನಾವು ಇನ್ನೂ ಕೂಡ ಇದರ ಬಗ್ಗೆ ನಮ್ಮ ಸಮರವನ್ನು ಮುಂದುವರಿಸಬೇಕಾಗಿದೆ. TB ಅಥವಾ ಕ್ಷಯ ಎನ್ನುವಂತಹ ಈ ಕಾಯಿಲೆ ಸಾಧಾರಣವಾಗಿ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕುಲೋಸಿಸ್ ಎನ್ನುವಂತಹ ಸೂಕ್ಷ್ಮಾಣುಜೀವಿಯಿಂದ ಅಂದರೆ ಬ್ಯಾಕ್ಟೀರಿಯಾದಿಂದ ಉಂಟಾಗ್ತದೆ. ಸಾಂಕ್ರಾಮಿಕವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡಬಹುದು. ಈ ಸೂಕ್ಷ್ಮಾಣುಜೀವಿಯಿಂದ ಬರುವಂತಹ ಈ ಕ್ಷಯರೋಗ ದೇಹವನ್ನ ಕ್ಷಯಿಸಿ ರೋಗಿಯನ್ನ ತೀರಾ ದುರ್ಬಲಗೊಳಿಸುವುದರಿಂದ ಈ ಕಾಯಿಲೆಗೆ ಕ್ಷಯ ಅಂತ ಹೆಸರು ಬಂದಿದೆ. ಇದು ಸಾವಿರಾರು ವರ್ಷಗಳಿಂದ ರಾಜ ಮಹಾರಾಜರನ್ನು, ವಿಜ್ಞಾನಿಗಳನ್ನು, ಕವಿಪುಂಗರನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಸಾವಿಗೀಡು ಮಾಡಿದೆ. ಸೊ ಹಾಗಾಗಿ ಇದು ಬಹಳಷ್ಟು ಕಾಲದಿಂದ ಮನುಕುಲವನ್ನು ತೊಂದರೆ ಮಾಡಿಸ್ತಾ ಇರುವಂಥ ದೊಡ್ಡ ಕಾಯಿಲೆ. ಈ TB ಕಾಯಿಲೆ ಸಾಧಾರಣವಾಗಿ ಶ್ವಾಸಕೋಶವನ್ನು ಗುರಿಯಾಗಿಸಿಕೊಳ್ತದೆ. TB ಅಂದರೆ ಶ್ವಾಸಕೋಶದ ಕಾಯಿಲೆ ಅಥವಾ ಕೆಮ್ಮಿನ ಕಾಯಿಲೆ ಎಂದು ಸಾಮಾನ್ಯ ಜನರಲ್ಲಿ ಅಭಿಪ್ರಾಯ ಇದೆ. ಆದರೆ TB ಬೇರೆ ದೇಹದ ಅಂಗಾಂಗಗಳಿಗೂ ತಾಗಬಹುದು ಅಥವಾ ತಟ್ಟಿ ತೊಂದರೆ ಮಾಡಬಹುದು. ಕರುಳು ಅಥವಾ ಹೃದಯ, ಗರ್ಭಕೋಶ, ಮಿದುಳು ಇತ್ಯಾದಿ, ಮೂಳೆ ಇತ್ಯಾದಿಗಳಿಗೂ TB ಅಥವಾ ಕ್ಷಯರೋಗ ತಟ್ಟಬಹುದು. ಲಕ್ಷಣಗಳು ಬೇರೆ ಆಗಿ ಇವು ದೇಹದಲ್ಲಿ ಕಾಣಿಸ್ಕೊಳ್ತದೆ. ಹಾಗಾದರೆ TB ಅಥವಾ ಕ್ಷಯದ ಮುಖ್ಯ ಲಕ್ಷಣಗಳೇನು ಎನ್ನುವುದನ್ನು ತಿಳಿಯೋಣ. ಶ್ವಾಸಕೋಶಕ್ಕೆ ಇದು ಮುಖ್ಯವಾಗಿ ತಟ್ಟೋದ್ರಿಂದ ಕೆಮ್ಮು ಇದರ ಮುಖ್ಯ ಲಕ್ಷಣ. ಬೇಗನೆ ಗುಣವಾಗದ ಹಲವಾರು ವಾರಗಳು, ತಿಂಗಳುಗಳು ಮುಂದುವರಿಯುವ ಕೆಮ್ಮು ಇದರದ ಮುಖ್ಯ ಲಕ್ಷಣವಾಗಿ ನಾವು ಕಾಣಬಹುದು. ಅದರ ಜೊತೆಗೆ ಹಸಿವಿಲ್ಲದಿರುವಿಕೆ, ದೇಹ ಕೃಶವಾಗುವಿಕೆ ಅಥವಾ ದೇಹದ ತೂಕ ಕಳೆದುಕೊಳ್ಳುವಿಕೆ ಇದರ ಮುಖ್ಯ ಲಕ್ಷಣಗಳು. ಸಂಜೆ ಹೊತ್ತಿನಲ್ಲಿ ಕಾಣಿಸುವಂತಹ ಜ್ವರ, ರಾತ್ರಿ ಹೊತ್ತಿನಲ್ಲಿ ಬೆವರುವಿಕೆ ಇನ್ನಿಷ್ಟು ಲಕ್ಷಣಗಳು. ಕೆಮ್ಮುವಾಗ ಕಫದಲ್ಲಿ ರಕ್ತ ಕಾಣಿಸಿಕೊಂಡರೆ TB ಇರುವ ಸಾಧ್ಯತೆ ಹೆಚ್ಚು. ಸೊ ಈ TBಯನ್ನು ನಾವು ಗುರುತಿಸಬೇಕಾದ್ರೆ ವೈದ್ಯರ ಸಲಹೆ ಪಡಿಬೇಕು. ಹೆಚ್ಚು ದಿನಗಳು ನಡೆದ ಕೆಮ್ಮು ಯಾರಲ್ಲೇ ಆದರೂ ಕಂಡಲ್ಲಿ ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿ ಅದನ್ನು ಕ್ಷಯರೋಗದ ಚಿಹ್ನೆ ಏನಾದರೂ ಇದೆಯಾ ಎಂದು ನೋಡಿಕೊಳ್ಳುವುದು
ಒಳಿತು. ಕೆಲವೊಮ್ಮೆ ಶ್ವಾಸಕೋಶದ ಪದರದಲ್ಲಿ ನೀರು ಕಟ್ಟುವುದರಿಂದ ಎದೆ ನೋವು ಅಥವಾ ಓಡಾಡುವಾಗ ದಮ್ಮು, ಕೆಮ್ಮು ಇನ್ನೊಂದು ಇದರ ಜೊತೆ ಇರುವಂಥ ಲಕ್ಷಣ ಇರ್ಬೋದು. ಈ ಕ್ಷಯರೋಗದ ಸೂಕ್ಷ್ಮಾಣುಜೀವಿ ಬೇರೆ ರೋಗಿಗಳಿಗಿಂತ ಭಿನ್ನ. ಇದು ಬೇಗನೆ ಔಷಧಗಳಿಗೆ ಬಗ್ಗುವುದಿಲ್ಲ. ಇದು ದೇಹದಲ್ಲಿ ಹೊಕ್ಕಾಗ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿಗಳಲ್ಲಿ ಕೂಡ ದೇಹದ ಎಲ್ಲೋ ಒಂದು ಮೂಲೆಯಲ್ಲಿ ಸಣ್ಣ ಸುತ್ತ ಕೋಟೆ ಕಟ್ಟಿಕೊಂಡು ವಿಶ್ರಾಂತಿ ಮಾಡಬಹುದು. ಅಂದರೆ ಸುತ್ತ ಕೋಟೆ ಕಟ್ಟಿ ಮಲಗಿ ಬಿಡಬಹುದು. ಯಾವಾಗ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕೊರತೆ ಕಾಣಿಸಿಕೊಳ್ತದೆ ಅಂಥ ಸಂದರ್ಭದಲ್ಲಿ ಚಿಗುರಿ ಮತ್ತೆ ಕಾಯಿಲೆಯನ್ನು ಉಂಟು ಮಾಡಬಹುದು. ಇದು ಸಾಂಕ್ರಾಮಿಕ ರೋಗವಾಗಿದ್ದರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸಾಧ್ಯತೆ ಹೆಚ್ಚಿದೆ. ಕೆಮ್ಮುವಾಗ ಕೆಮ್ಮಿನ ಮೂಲಕ ಹೊರಬರುವಂತಹ ದ್ರವ ಪದಾರ್ಥದಲ್ಲಿ ಈ ಕ್ರಿಮಿ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಹಾಗಾಗಿ ಬಹಳ ಹತ್ತಿರದಲ್ಲಿ ಇರುವಂತಹ ಮನೆಮಂದಿಗೆ ಅಥವಾ ಆಫೀಸ್ನಲ್ಲಿ ಅಥವಾ ಪ್ರಯಾಣಿಕರ ಸಂಗಡಿಕರಿಗೆ ಹರಡುವಂಥ ಸಾಧ್ಯತೆ ಹೆಚ್ಚಿರುತ್ತದೆ. ಸೊ ಈ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟಲಿಕ್ಕೆ ಇದರ ಬಗ್ಗೆ ಅರಿತುಕೊಳ್ಳುವಂಥದ್ದು ಅಗತ್ಯವಾಗ್ತದೆ. ಈ ಕ್ರಿಮಿಯನ್ನು ಔಷಧಿ ಕೊಟ್ಟು ಗುಣ ಮಾಡಲಿಕ್ಕೆ ಕೂಡ ದೀರ್ಘಕಾಲೀನ ಚಿಕಿತ್ಸೆ ಅಗತ್ಯ ಇರ್ತದೆ. ಮೊದಲೆಲ್ಲ 1 ರಿಂದ 1.5 ವರ್ಷ 2 ವರ್ಷಗಳ ಕಾಲ ಚಿಕಿತ್ಸೆ ಬೇಕಾಗ್ತಿತ್ತು. ಈಗ ಒಳ್ಳೆಯ ಔಷಧಿಗಳ ಮೂಲಕ ಚಿಕಿತ್ಸೆಯನ್ನು ಸರಳಗೊಳಿಸಿ ಈಗ 6 ತಿಂಗಳಿಗೆ ಇಳಿಸಲಾಗಿದೆ. ಅಂದರೆ ಟಿ ಬಿ ಕಾಯಿಲೆಯ ಚಿಕಿತ್ಸೆ ಕಡಿಮೆ ಪಕ್ಷ 6 ತಿಂಗಳು ತಗೊಳ್ಬೇಕಾಗುತ್ತೆ. ಈ ದೀರ್ಘಕಾಲೀನ ಚಿಕಿತ್ಸೆಯ ಅಗತ್ಯತೆಯನ್ನು ನಾವೆಲ್ಲರೂ ಅರ್ಥಕೋಬೇಕಾಗತ್ತೆ. ಅದನ್ನು ನಿಯಮಿತವಾಗಿ ವೈದ್ಯರು ಹೇಳಿದ ಹಾಗೆ ತಗೋಬೇಕಾಗತ್ತೆ. ಇಲ್ಲವಾದಲ್ಲಿ ಈ ಕ್ರಿಮಿ ಈ ಔಷಧದ ವಿರುದ್ಧವೇ ಪ್ರತಿರೋಧಕ ಶಕ್ತಿಯನ್ನು ತನ್ನದಾಗಿಸಿಕೊಂಡು ಬೇಗ ಮತ್ತಷ್ಟು ಉಲ್ಬಣವಾಗುವ ಸಾಧ್ಯತೆ ಇರ್ತದೆ. ನಾವು ಔಷಧಿಯನ್ನು ನಿಯಮಿತ ಪ್ರಮಾಣದಲ್ಲಿ ದಿನನಿತ್ಯ ಅಥವಾ ವೈದ್ಯರು ಹೇಳಿದ ಸರಿಯಾದ ಸಮಯದಲ್ಲಿ ತಗೊಳ್ಳೋದು ಮುಖ್ಯವಾಗ್ತದೆ. ಈ ರೋಗ ನಿರ್ಮೂಲನೆಗೆ ಅದೊಂದು ಬಹಳ ಅಗತ್ಯ ಅಂತ ಇಲ್ಲಿ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇಹದ ಇತರ ಅಂಗಾಂಗಗಳಲ್ಲಿ ಟಿ ಬಿ ಉಂಟಾಗಬಹುದು ಅಂತ ಹೇಳಿದೆ. ಈ ಸಂದರ್ಭದಲ್ಲಿ ಕೆಮ್ಮು ಇಲ್ಲದೆ ಕ್ಷಯ ರೋಗ ದೇಹದಲ್ಲಿ ಇರುವಂಥದ್ದನ್ನು ನಾವು ಕಾಣಬಹುದು. ಉದಾಹರಣೆಗೆ ಕರಳಿನಲ್ಲಿ ಟಿ ಬಿ ಇದ್ದರೆ ಇದರ ಲಕ್ಷಣ ಹೊಟ್ಟೆ ನೋವು, ವಾಂತಿ ಅಥವಾ ಮಲಬದ್ಧತೆ, ಜ್ವರ ಇತ್ಯಾದಿ ಇರ್ಬೋದು. ಇದು ಕರಳಿನಲ್ಲಿ ಅದನ್ನು ಸುಕ್ಕುಗಟ್ಟುವಂತೆ ಮಾಡಿ ಆಹಾರದ ಮುಂದೆ ಚಲನೆಗೆ ತೊಂದರೆ ಮಾಡುವಂಥದ್ದು ಸಾಧ್ಯ ಇದೆ. ಮೂಳೆಗಳಲ್ಲಿ ಟಿ ಬಿ ಕಂಡಾಗ ನೋವು, ಊತ ಕಾಣಿಸಿಕೊಳ್ಳಬಹುದು. ಕೀಲುಗಳಲ್ಲಿ ಕೂಡ ಟಿ ಬಿ ಕಾಯಿಲೆ ಕಾಣಿಸಿಕೊಳ್ಳಬಹುದು. ಅಲ್ಲಿ ಕೂಡ ನೋವು, ಊತ, ಕೀವು, ಜ್ವರ ಕಾಣಿಸಿಕೊಳ್ಳಬಹುದು. ಮೆದುಳಿನಲ್ಲಿ ಟಿ ಬಿ ಕಂಡಾಗ ಮೆನಿಂಜೈಟಿಸ್ ಎನ್ನುವಂಥ ಕಾಯಿಲೆ, ಇದು ಜೀವಕ್ಕೆ ಮಾರಕವಾಗಬಹುದು. ಅದೇ ರೀತಿಯಲ್ಲಿ ಮೆದುಳಿನ ಟಿ ಬಿ ಲಕ್ವ ಅಥವಾ ಪಾರ್ಶ್ವವಾಯುಗೂ ಕೂಡ ಕಾರಣವಾಗಿ ನಾವು ಕಾಣಬಹುದು. ಗರ್ಭಕೋಶದ ಟಿ ಬಿ ಕೂಡ ನಾವು ಸಾಮಾನ್ಯವಾಗಿ ನೋಡ್ತೇವೆ. ಇದರಲ್ಲಿ ಸಂತಾನಹೀನತೆ ಅಥವಾ ಮುಟ್ಟಿನ ತೊಂದರೆ, ಜ್ವರ ಇತ್ಯಾದಿಗಳು ನಾವು ನೋಡಬಹುದು. ಹೊಟ್ಟೆ ನೋವು ಕೂಡ ಇದರಲ್ಲಿ ಒಂದು ಪ್ರಮುಖ ಲಕ್ಷಣ. ಹೃದಯಕ್ಕೆ ಟಿ ಬಿ ತಗುಲಿದಾಗ ಹೃದಯದ ಸುತ್ತ ಇರುವಂತಹ ಪೊರೆಯಲ್ಲಿ ನೀರು ಅಥವಾ ದ್ರವ ತುಂಬಿಕೊಂಡು ಹೃದಯದ ಪಂಪಿಂಗ್ ಶಕ್ತಿಯನ್ನು ಕುಂದಿಸುತ್ತದೆ. ಹೀಗಾಗಿ ದೇಹಕ್ಕೆ ತೊಂದರೆ ಮಾಡಬಹುದು. ಕ್ಷಯದ ರೋಗ ನಿರ್ಧಾರ ಹೇಗೆ ಎನ್ನುವ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲಿ ಮೂಡ್ತದೆ. ವೈದ್ಯರು ಈ ರೋಗದ ಸಂಶಯ ಇದ್ದಾಗ ಸಾಧಾರಣವಾಗಿ ಕಫದ ಪರೀಕ್ಷೆ, ಎಕ್ಸ್ರೇ ಪರೀಕ್ಷೆ, ರಕ್ತ ಪರೀಕ್ಷೆಯನ್ನು ನಡೆಸಿ ರೋಗವನ್ನು ಪತ್ತೆ ಹಚ್ಚುವಂಥ ಪ್ರಯತ್ನ ಮಾಡ್ತಾರೆ. ಅದಲ್ಲದೆ ಕೆಲವೊಮ್ಮೆ ಇದನ್ನು ಪತ್ತೆ ಹಚ್ಚಲಿಕ್ಕೆ ಅಲ್ಟ್ರಾಸೌಂಡ್, CT ಸ್ಕ್ಯಾನ್ ಇತ್ಯಾದಿಗಳ ಅಗತ್ಯವು ಕಾಣಬಹುದು. ಕೆಲವೊಂದು ಬಾರಿ ಬೇರೆ ಅಂಗಾಂಶಗಳಿಗೆ ಟಿ ಬಿ ತಗುಲಿದಾಗ ಬಯಾಪ್ಸಿ ಅನ್ನುವಂಥ ಪರೀಕ್ಷೆ ಬೇಕಾಗಬಹುದು. ಈ ಪರೀಕ್ಷೆಗಳು ಯಾವುದರ ಅಗತ್ಯತೆ ಇದೆ ಎನ್ನುವಂಥದ್ದು ವೈದ್ಯರು ಕಾಯಿಲೆ ಮತ್ತು ಲಕ್ಷಣದ ಮೇಲೆ ನಿರ್ಧರಿಸ್ತಾರೆ. ನಾವೇನು ಮಾಡಬಹುದು ಈ ಕಾಯಿಲೆ ಮುಂದುವರಿಯೋದನ್ನು ತಡೆಗಟ್ಟಲಿಕ್ಕೆ ಎನ್ನುವಂಥದ್ದು ಮುಂದಿನ ಪ್ರಶ್ನೆ. ಯಾರಿಗಾದರೂ
ದೀರ್ಘಕಾಲದ ಕೆಮ್ಮು ಕಂಡು ಬಂದಲ್ಲಿ ಅದನ್ನು ಬೇಗ ವೈದ್ಯರ ಬಳಿ ಪರೀಕ್ಷೆ ಮಾಡಿಸ್ಕೊಂಡು ಕ್ಷಯರೋಗದ ಸಾಧ್ಯತೆ ಇದೆ ಅನ್ನುವಂಥದ್ದು ನೋಡ್ಕೊಳ್ಬೇಕು. ಕ್ಷಯರೋಗ ಏನಾದರೂ ಕಂಡು ಬಂದಲ್ಲಿ ಈಗ ಒಳ್ಳೆಯ ಔಷಧ ಇದೆ, ನಿಯಮಿತವಾಗಿ ಚಿಕಿತ್ಸೆ ನಡೆಸಿ ಬೇಗ ಅದನ್ನು ಗುಣಪಡಿಸಿಕೊಳ್ಳಬೇಕು. ಒಬ್ಬ ಕ್ಷಯರೋಗದ ವ್ಯಕ್ತಿ ಸುಮಾರು 8ರಿಂದ 10 ಜನರಿಗೆ ಈ ರೋಗವನ್ನು ಹರಡ್ಬೋದು. ಹಾಗಾಗಿ ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳುವುದರಿಂದ ಈ ಹರಡುವಿಕೆ ಬಹಳಷ್ಟು ಕಡಿಮೆ ಆಗ್ಬೋದು. ಹಾಗಾಗಿ ಯಾವುದೇ ರೋಗಿ ತನ್ನ ಚಿಕಿತ್ಸೆಯನ್ನು ನಿಯಮಿತವಾಗಿ ತೆಗೆದುಕೊಂಡು ಆರೋಗ್ಯಕರನಾಗುವುದರಿಂದ ಅವನಿಗೂ ಮತ್ತು ಸಮಾಜಕ್ಕೂ ಇಬ್ಬರಿಗೂ ಒಳ್ಳೆಯದು. ಹಾಗೆ ಈ ರೋಗದ ಬಗ್ಗೆ ನಾವೆಲ್ಲರೂ ಮಾಹಿತಿಯನ್ನು ಹಂಚಿಕೊಂಡು ಆದಷ್ಟು ಈ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟೋದ್ರಲ್ಲಿ ನಾವು ನಮ್ಮ ಪಾಲನ್ನು ನೀಡಬಹುದು. ಈ ರೋಗ ನಿರ್ಮೂಲನದ ಬಗ್ಗೆ ಸರ್ಕಾರ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಕೊಂಡಿದೆ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದರ ಬಗ್ಗೆ ಪರೀಕ್ಷೆ ಬಹಳ ಚೆನ್ನಾಗಿ ನಡೆಯುವಂತೆ ನೋಡಿಕೊಂಡಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಕ್ಷಯರೋಗದ ಉಚಿತ ಚಿಕಿತ್ಸೆಗೆ ವ್ಯವಸ್ಥೆಯನ್ನು ಮಾಡಲಿ. ಹಾಗೆ ಈ ರೋಗಿಗಳನ್ನು ಆಗಾಗ ಕಂಡು ಮಾತನಾಡಿಸಿ ಅವರಿಗೆ ನಿಯಮಿತವಾಗಿ ಚಿಕಿತ್ಸೆ ಮುಂದುವರಿಸಲಿಕ್ಕೆ ಆಶಾ ಕಾರ್ಯಕರ್ತರ ಸಹಕಾರವನ್ನು ಪಡೆದುಕೊಂಡಿದೆ. ಸೊ ಇದೆಲ್ಲದರ ಮೂಲಕ ನಾವು ಈ ಕ್ಷಯರೋಗವನ್ನು ನಿರ್ಮೂಲನೆ ಮಾಡಲಿಕ್ಕೆ ನಮ್ಮೆಲ್ಲರ ಕೈ ಜೋಡಿಸೋಣ. ಕಾಯಿಲೆ ಬಗ್ಗೆ ಮಾಹಿತಿ ಹರಡಿ ನಾವು ಈ ಕಾಯಿಲೆಯನ್ನು ದೂರಗೊಳಿಸುತ್ತಾ ನಮ್ಮ ಪ್ರಯತ್ನ ಮುಂದುವರಿಸೋಣ.